ಹಾಯ್ ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಪೈನಾಪಲ್ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ನಾವು ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ತಿಂದೇ ಇರ್ತೀವಿ, ಅದೇ ರೀತಿ ಸ್ಮೂತಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಕರೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ತಿದ್ದೀನಿ. ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ. ಕೇಸರಿ ಬಾತ್ ಬೆಳಗ್ಗೆ ಮಾಡಿದ್ರು ನಾವು ಸಂಜೆ ತನಕ ಹಾಗೆ ಸಾಫ್ಟಾಗಿ ಇರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ನೋಡಿ ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಸಣ್ಣ ರವೆ ತಗೋತಿದ್ದೀನಿ. ಸಣ್ಣ ರವೆ ಅಂದರೆ ಚಿರೋಟಿ ರವೆ. ನೋಡಿ ನಾನು ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆ ತಗೊಳ್ಬೇಕು. ನೋಡಿ ನಾವು ಕರೆಕ್ಟಾಗಿ ಸ್ವೀಟು ಕರೆಕ್ಟಾಗಿ ಬರಬೇಕು ಅಂದರೆ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ನೀವು ಬೇಕಾದ್ರೆ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಒಂದು ಅರ್ಧ ಕಪ್ನಷ್ಟು ಜಾಸ್ತಿ ತಗೊಳ್ಬೋದು. ನೋಡಿ ನಾನು ಇಲ್ಲಿ ಕೇಸರಿ ತಗೊಳ್ತಿದ್ದೀನಿ. ಕೇಸರಿಗೆ ಬಿಸಿ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ನಾನು ನೆನೆಸೋದಕ್ಕೆ ಇಡ್ತಿದ್ದೀನಿ. ಇಲ್ಲ ಅಂದರೆ ನೀವು ಫುಡ್ ಕಲರ್ನ ಯೂಸ್ ಮಾಡ್ಬೋದು. ನೋಡಿ ಸಕ್ಕರೆ, ರವೆ, ಪೈನಾಪಲ್. ನೋಡಿ ನಾನು 1.5 ಕಪ್ನಷ್ಟು ನಾನು ತುಪ್ಪ ತಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಕೇಸರಿ ದಳ, ಏಲಕ್ಕಿಕಾಯಿ, 4 ಲವಂಗ ತಗೊಂಡಿದ್ದೀನಿ. ನೀವು ತುಪ್ಪ ಬೇಡ ಅಂದರೆ ನೀವು ಅರ್ಧ ತುಪ್ಪ ಅರ್ಧ ಎಣ್ಣೆನ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಪೈನಾಪಲ್ನ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈಗ ಸಿಪ್ಪೆನೆಲ್ಲ ತೆಗೆದು ನಾನು ಕಟ್ ಮಾಡ್ಕೊಳ್ಬೇಕು. ಈಗ ನಾವು ಕೇಸರಿ ಬಾತ್ ಮಾಡುವಾಗ ಕೆಲವರು ಗಟ್ಟಿ ಆಯಿತು ಅಂತಾರೆ, ಇನ್ನು ಕೆಲವರು ಸಾಫ್ಟ್ ಬರಲ್ಲ, ಟೇಸ್ಟ್ ಕೂಡ ಅಷ್ಟಿರಲ್ಲ ಅಂತಾರೆ. ಅದಕ್ಕೆ ಈ ಮೆಜರ್ಮೆಂಟಲ್ಲಿ ನೀವು ಮಾಡಿ ನೋಡಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ನಾನು ಪೈನಾಪಲ್ನೆಲ್ಲವ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಅದು ಕಪ್ಪುಗಿರೋ ನಾರನ್ನೆಲ್ಲ ಈ ರೀತಿ ನಾನು ಕಟ್ ಮಾಡಾಕೊಳ್ತಿದ್ದೀನಿ. ಈಗ ಸಣ್ಣದಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾನು ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2.5 ಪೀಸ್ನಷ್ಟು ನಾನು ತಗೊಂಡಿದ್ದೀನಿ. ನೋಡಿ ಪೈನಾಪಲ್ ಸ್ವಲ್ಪ ಉಳಿದ್ರೆ ಸ್ವಲ್ಪ ಕಮ್ಮಿ ತಗೊಳ್ಳಿ. ನೋಡಿ ನಾನು 2.5 ಪೀಸ್ನಷ್ಟು ನಾನು ತಗೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಸಣ್ಣದಾಗಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಈಗ ಪೈನಾಪಲ್ನ ಕಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕ್ಕೊಳ್ಬೇಕು. ಗೋಡಂಬಿ ಅರ್ಧ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಳ್ಬೇಕು. ನೋಡಿ ಒಣ ದ್ರಾಕ್ಷಿ ಹಾಕಿ 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನೋಡಿ ದ್ರಾಕ್ಷಿ ಎಲ್ಲ ಯಾವ ರೀತಿ ಉಬ್ಬಿ ಬರ್ತಿದೆ. ನೋಡಿ ಉಬ್ಬಿ ಬಂದಮೇಲೆ ನಾವು ಚೆನ್ನಾಗಿ ಅದನ್ನು ತುಪ್ಪನೆಲ್ಲ ಸೋಸಿಬಿಟ್ಟು ತಗೊಳ್ಬೇಕು. ನೋಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಈಗ ನಾವು ಅದೇ ಬಾಣಲಿಗೆ ಪೈನಾಪಲ್ ಪೀಸಸ್ಗಳನ್ನ ಹಾಕ್ಕೊಳ್ಬೇಕು. ನೋಡಿ ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ನೋಡಿ ಪೈನಾಪೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ನಾವು ಪೈನಾಪಲ್ ಎಲ್ಲ ಫ್ರೈ ಆದಮೇಲೆ ಈಗ ನೀರು ಹಾಕ್ಕೊಳ್ಬೇಕು. ನೋಡಿ ನಾನು ಅದೇ ಕಪ್ಪಲ್ಲಿ 1 ಕಪ್ಪು ರವೆಗೆ 2.5 ಕಪ್ನಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ. 2 ಕಪ್ ರವೆಗೆ ನಾನು 5 ಕಪ್ನಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಹಾಕ್ಬಿಟ್ಟು ಅದನ್ನು ನೀರು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ ನೀರು ಕುದಿಯೋದ್ರೊಳಗೆ ನಾನು ಬೇರೆ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನಾವು ರವೆ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ ನಾನೀಗ ರವೆ ಹಾಕ್ಕೊಳ್ತಿದ್ದೀನಿ. ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ನಾವು ಸ್ಟವ್ನ ಕೊನೆ ತನಕ ನಾವು ಸಿಮ್ಮಲ್ಲಿ ಇಟ್ಕೊಂಡು ಕೇಸರಿ ಬಾತ್ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ತುಂಬ ಸೊಗಸಾಗಿ ಬರುತ್ತೆ. ನೋಡಿ ನಾವು ರವೆ ಹುರ್ಕೊಳ್ಬೇಕಾದ್ರೆ ರವೆಕ್ಕಿಂತ ತುಪ್ಪದ ಪ್ರಮಾಣ ಜಾಸ್ತಿ ಇರಬೇಕು. ನೋಡಿ ಕೆಲವರು ಸ್ವಲ್ಪ ತುಪ್ಪ ಹಾಕಿ ರವೆ ಫ್ರೈ ಮಾಡೋಕ್ಕೋದ್ರೆ ಅದು ಸ್ವಲ್ಪ ರವೆ ಗಟ್ಟಿಯಾಗಿ ಬರುತ್ತೆ. 4 ಲವಂಗ ಹಾಕ್ಕೊಳ್ಬೇಕು. ಲವಂಗ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಈಗ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ರವೆನ. ನೋಡಿ ಈ ರೀತಿ ತೇವಾಂಶ ಇರಬೇಕು, ಆವಾಗಲೇ ಅದು ತುಪ್ಪನೆಲ್ಲ ಹೀರ್ಕೊಂಡು ರವೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈಗ ನೀರು ಚೆನ್ನಾಗಿ ಕುದಿದಿದೆ. ನಾನು ಕಮ್ಮಿ ಉರಿಯಲ್ಲಿ 8 ರಿಂದ 10 ನಿಮಿಷಗಳ ಕಾಲ ನಾನು ರವೆನ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾವು ಕುದಿಸಿದ ನೀರನ್ನು ಹಾಕ್ಕೊಳ್ಬೇಕು. ನೋಡಿ ನಾವು ನೀರು ಹಾಕ್ಕೊಳ್ಬೇಕಾದ್ರೆ ಸ್ಟವ್ ಮಾತ್ರ ಕಮ್ಮಿನೇ ಇಟ್ಕೊಂಡಿರಬೇಕು. ನೋಡಿ ಚೆನ್ನಾಗಿ ನಾವು ನೀರು ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನಾವು ಗಂಟು ಆಗದೇ ರೀತಿ ತಿರುಗಿಸ್ತಾನೆ ಇರಬೇಕು. ನೋಡಿ ರವೆನೆಲ್ಲ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಳ್ಳೋಣ. ನೋಡಿ ರವೆ ನೀಟಾಗಿ ನೀರನ್ನೆಲ್ಲ ಚೆನ್ನಾಗಿ ಇಟ್ಕೊಳ್ತಿದೆ. ನೋಡಿ ಈಗ ನಾನು
ಕೇಸರಿ ಹಾಕ್ಕೊಳ್ತಿದ್ದೀನಿ. ನೀವು ಕೇಸರಿ ಇಲ್ಲ ಅಂದರೆ ಲೆಮನ್ ಕಲರ್ ಫುಡ್ ಕಲರು ಯೂಸ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಳ್ಳೋಣ. ಅದು ನೀರೆಲ್ಲ ಡ್ರೈ ಆಗುವವರೆಗೂ ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ. ನೋಡಿ, ನೀರೆಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ನಾವು ಸಕ್ಕರೆ ಹಾಕ್ಕೊಳ್ಬೇಕು. ನೋಡಿ, ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. 2 ಕಪ್ಪು ರವೆಗೆ ನಾನು 2 ಕಪ್ ಸಕ್ಕರೆ ಹಾಕಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕಾದವರು ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಳ್ಬೋದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾವು ಸಕ್ಕರೆ ಹಾಕಿದ ಮೇಲೆ ಅದು ಸ್ವಲ್ಪ ತೆಳುವಾಗುತ್ತೆ. ನಾವು ಸಕ್ಕರೆಲಿ ನೀರಿನ ಅಂಶ ಇರೋದ್ರಿಂದ ನೋಡಿ ಸ್ವಲ್ಪ ತೆಳುವಾಗ್ತಿದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕೇಸರಿ ಬಾತ್ ಮಾಡುವಾಗ ನೋಡಿ ಸ್ಟವ್ನ ನಾನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗ ಒಂದು 2 ನಿಮಿಷದಷ್ಟು ನಾನು ಪ್ಲೇಟ್ ಮುಚ್ಚಿ ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈಗ 2 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಸಕ್ಕರೆ ಹಾಕ್ಕೊಳ್ಬೇಕಾದ್ರೆ ಅದು ಸಾಫ್ಟಾಗಿ ಬರುತ್ತೆ. ಈಗ ಒಂದು 1/2 ಟೇಬಲ್ ಸ್ಪೂನಷ್ಟು ಏಲಕ್ಕಿಕಾಯಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ನೋಡಿ, ತುಪ್ಪ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ತುಪ್ಪ ಇಲ್ಲ ಅಂದರೆ ನೀವು ಅರ್ಧ ತುಪ್ಪ ಅರ್ಧ ಎಣ್ಣೆನ ಬಿಸಿ ಮಾಡ್ಕೊಂಡ್ಬಿಟ್ಟು ಮಿಕ್ಸಲ್ಲಿ ನೀವು ಹಾಕ್ಕೊಳ್ಬೋದು. ಈಗ ನೋಡಿ, ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ತುಪ್ಪ ಹಾಕೋದ್ರಿಂದ ಅದು ಸಾಫ್ಟಾಗಿ ಬರುತ್ತೆ. ನಾವು ಸಕ್ಕರೆನ ಕೂಡ ಕಮ್ಮಿ ಮಾಡ್ಕೊಳ್ಬಾರ್ದು. ಸಕ್ಕರೆ ಕೂಡ ಕಮ್ಮಿ ಆದರೆ ಅದು ಗಟ್ಟಿಯಾಗುತ್ತೆ. ಈಗ ನೋಡಿ, ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ತಳ ಹಿಡಿಯೋದೇ ರೀತಿ ನಾವು ಅವಾಗವಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನಾವು ಸ್ಟವ್ನ ಲೋ ಮೀಡಿಯಮಲ್ಲೇ ನಾವು ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಒಂದು 2 ನಿಮಿಷದಷ್ಟು ನಾನು ಈಗ ಪ್ಲೇಟ್ ಮುಚ್ಚಿ ಅದನ್ನು ಬೇಯಿಸ್ಕೊಳ್ತಿದ್ದೀನಿ. ಈಗ 2 ನಿಮಿಷ ಲೋ ಮೀಡಿಯಮಲ್ಲೇ ಬೇಯಿಸ್ಕೊಂಡಿದ್ದೀನಿ. ಈಗ ನೋಡಿ, ನಮಗೆ ಗೊತ್ತಾಗುತ್ತೆ ರವೆ ಎಲ್ಲ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ಈಗ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಕೊನೆಯದಾಗಿ ಫ್ರೈ ಮಾಡ್ಕೊಂಡಿರುವ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ಸಾಫ್ಟಾಗಿ ಬಂದಿದೆ ಅಂತ. ಬಾಣಲಿಗೆ ಸ್ವಲ್ಪನೂ ಹಿಡಿಯದಲೇ ನೋಡಿ ನಾವು ತಿರುಗಿಸಿರೆ ಯಾವ ರೀತಿ ಕೇಸರಿ ಬಾತ್ ಕೂಡ ತಳ ಹಿಡಿದಲೇ ಯಾವ ರೀತಿ ಬರ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಎಷ್ಟು ಸಿಂಪಲ್ಲಾಗಿ ಆಗಿದೆ ಅಲ್ವಾ? ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಕೇಸರಿ ಬಾತ್ ಜಾಸ್ತಿ ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿ ಮಾಡಿದ್ರೆ ಆಯಿತು. ನೋಡಿ, ಪೈನಾಪಲ್ ಕೇಸರಿ ಬಾತು ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾವು ತಿರುಗಿಸಿರೆ ಆ ಸೌಟ್ ಜೊತೆನೇ ಯಾವ ರೀತಿ ತಿರುಗ್ತಾ ಇದೆ ನೋಡಿ. ಈಗ ನಾನು ಒಂದು ಕಪ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ಹೋಟೆಲ್ಗಳೆಲ್ಲ ಕೊಡಬೇಕಾದ್ರೆ ನೋಡಿ ಕಪ್ಪಲ್ಲಿ ಕೊಡ್ತಾರೆ. ನೋಡಿ ಯಾವ ರೀತಿ ಬಂದಿದೆ. ಬೌಲ್ಗೂ ಕೂಡ ಸ್ವಲ್ಪನೂ ಅಂಟದೆ ಸಾಫ್ಟಾಗಿ ಬಂದಿದೆ. ನಾವು ಬೆಳಗ್ಗೆ ಮಾಡಿದರೂ ಸಂಜೆ ತನಕ ಅಷ್ಟೇ ಸಾಫ್ಟಾಗಿ ಇರುತ್ತೆ. ನೋಡಿ, ನಾನೀಗ ಅದನ್ನು ಸ್ಪೂನಲ್ಲೇ ತೆಗೆದುಬಿಟ್ಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ, ಹಾಗೆ ಒಂದು ಸ್ಪೂನಲ್ಲಿ ತೋರಿಸ್ತಿದ್ದೀನಿ. ಸ್ವಲ್ಪ ಕಟ್ ಮಾಡಿದ್ರೆ ಹಾಗೇ ಜಾರ್ಕೊಂಡು ಬರ್ತಾಯಿದೆ. ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ. ನಾವು ಪೈನಾಪಲ್ ಹಾಕೋದ್ರಿಂದ ಪೈನಾಪಲ್ ಪೀಸಸ್ಗಳು ಕೂಡ ಹಾಗೆ ಸಿಗುತ್ತೆ. ನೋಡಿ, ನಾವು ಬೆಳಗ್ಗೆ ಮಾಡಿದ್ರು ಸಂಜೆ ತನಕ ಅಷ್ಟೇ ಸಾಫ್ಟಾಗಿರುತ್ತೆ. ನಾವು ಪ್ಲೇಟ್ ಮುಚ್ಚಿ ಇಟ್ಕೊಂಡ್ರೆ ಆಯಿತು. ತುಂಬ ರುಚಿಯಾಗಿ ನಾವು ಕಡಿಮೆ ಸಮಯದಲ್ಲಿ ಸಿಂಪಲಾಗಿ ಮಾಡ್ಕೊಳ್ಬೋದು. ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.